ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೆಂಗಳೂರಿನಲ್ಲಿ 5 ಜನರ ಮೇಲೆ BMTC ಬಸ್ ಹರಿದಿದೆ. ಮೊದಲೇ BMTC ಬಸ್ಗಳಿಗೆ ಈ ಕಿಲ್ಲರ್ BMTC ಅಂತಾನೆ ಹೆಸರಿರೋದು. ಯಾಕಂದ್ರೆ ಸಾಕಷ್ಟು ಅಪಘಾತಗಳು ಬೆಂಗಳೂರಿನಲ್ಲಿ ಆಗ್ತಾ ಇರುತ್ತೆ. ಅದರಲ್ಲಿ ಮೇಜರ್ ಪೋರ್ಷನ್ BMTC ಬಸ್ಗಳದಾಗಿರುತ್ತೆ. ನೋಡಿ, ಚಾಲಕ ಮತ್ತು ಕಂಡಕ್ಟರ್ ಇಬ್ರು ಜಗಳ ಆಡ್ಕೊಂಡು ನಿಂತಿದ್ರಂತೆ. ಅವರಿಬ್ಬರ ಜಗಳದಲ್ಲಿ BMTC ಬಸ್ ಅಡ್ಡಾದಿಡ್ಡಿಯಾಗಿ ಚಲಿಸಿದೆ. ಅದು 5 ಜನರಿಗೆ ಅಪ್ಪಳಿಸಿದೆ. ಫುಟ್ಪಾತ್ನಲ್ಲಿ ಪಾಪ ನಿಂತಿದ್ದವರು, ಏನೋ ಗೊತ್ತಿಲ್ಲದಲೆ ಸುಮ್ಮನೆ ನಿಂತಿದ್ದಂಥವ್ರ ಮೇಲೆ ಈ BMTC ಬಸ್ ಹರಿದಿದೆ. ಮಗು ಕೂಡ ಸೇರಿದಂತೆ 5 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗ ಪೀಣ್ಯ 2ನೇ ಹಂತದಲ್ಲಿ ಆಗಿರುವಂತಹ ಎಡವಟ್ಟಿನ ಕೆಲಸ ಇದು. ಚಾಲಕನ ಎಡವಟ್ಟು ಜೊತೆಗೆ ನಿರ್ವಾಹಕ ಇಬ್ಬರೂ ಕೂಡ ಏನೋ ಮಾತಿಗೆ ಮಾತು ಬೆಳೆದು ಜಗಳ ಆಡ್ತಾ ಇದ್ರಂತೆ. ಜಗಳ ಆಡ್ಕೊಂಡೇ ಅವ್ನು ಡ್ರೈವ್ ಮಾಡಿದ್ದಾನೆ, BMTC ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ ಬಸ್ಸನ್ನು. ಅಲ್ಲಿ ಪಾಪ ಫುಟ್ಪಾತ್ ಮೇಲೆ ನಿಂತಿದ್ದಂಥವ್ರು ಒಂದು ಮಗು, ಇನ್ನೊಂದು 4 ಜನ, ಟೋಟಲ್ 5 ಜನ ಅವ್ರ ಮೇಲೆ ಹರಿದಿದೆ BMTC ಬಸ್. ಅವ್ರ ಪರಿಸ್ಥಿತಿ ಈಗ ಚಿಂತಾಜನಕವಾಗಿದೆ. ಸ್ಥಳದಿಂದ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಳಗ್ಗೆ 8:45 ಸುಮಾರಿಗೆ ಪೀಣ್ಯ 2ನೇ ಹಂತದಲ್ಲಿದ್ದಂತಹ ಫುಟ್ಪಾತ್ನ ಮೇಲಿದ್ದಂತಹ ಕ್ಯಾಂಟೀನ್ಗೆ ಈಗಾಗಲೇ BMTC ಎಲೆಕ್ಟ್ರಿಕ್ ಬಸ್ ಗುದ್ದಿ ಕ್ಯಾಂಟೀನ್ ಈಗಾಗಲೇ ಚಲ್ಲಾಪಿಲ್ಲೆ ಆಗಿರುವಂಥದ್ದು. ಸದ್ಯ ನಾನು ಈಗಾಗಲೇ ಆ ಸ್ಥಳದಲ್ಲಿದ್ದೀನಿ, ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ರಸ್ತೆ ಬದಿಯ ಪಕ್ಕದಲ್ಲಿದ್ದಂತಹ ಮರ ಕೂಡ ತುಂಡಾಗಿರುವಂಥದ್ದು. ಕ್ಯಾಂಟೀನ್ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿಗೊಂಡಿರುವಂಥದ್ದು. ಕ್ಯಾಂಟೀನಲ್ಲಿ ಊಟ ತಿಂಡಿ ಮಾಡ್ತಿದ್ದಂತಹ 4ರಿಂದ 5 ಜನರಿಗೆ ಈಗಾಗಲೇ ಗಾಯವಾಗಿರುವಂಥದ್ದು. ಸ್ಥಳೀಯ ಆಸ್ಪತ್ರೆಗೆ ಕೂಡ ಈಗಾಗಲೇ ದಾಖಲಿಸಿದ್ದಾರೆ. ಇಲ್ಲಿ ದೃಶ್ಯಗಳಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು. ಇಡ್ಲಿ ಕುಕ್ಕರ್ ಆಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿ ಆಗಿರುವಂಥದ್ದು. ಈ ಘಟನೆಗೆ ಕಾರಣ ಏನು ಅಂತ ಹೇಳಿದ್ರೆ, BMTCಯ ಎಲೆಕ್ಟ್ರಿಕ್ ಬಸ್ಸಿಗೆ ಸಾಮಾನ್ಯವಾಗಿ ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳಿರ್ತಾರೆ, ಕಂಡಕ್ಟರ್ಗಳು BMTC ಅವರಾಗಿರ್ತಾರೆ. BMTCಯ ಎಲೆಕ್ಟ್ರಿಕ್ ಬಸ್ನ ಡ್ರೈವರ್ ತಿಂಡಿ ತಿನ್ನುವಂಥ ವೇಳೆ ಕಂಡಕ್ಟರ್ ಈ ಒಂದು ಬಸ್ಸನ್ನು ಚಲಾಯಿಸಲಿಕ್ಕೆ ಮುಂದಾಗಿದ್ದ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಅವನು ಬಸ್ಸನ್ನು ಚಲಾಯಿಸೋಕ್ಕೆ ಮುಂದಾದಂಥ ವೇಳೆ ಇಲ್ಲಿ ಪಕ್ಕದಲ್ಲೇ ಇದ್ದಂತಹ ಏನು ಕ್ಯಾಂಟೀನ್ ಇದೆ, ಆ ಫುಟ್ಪಾತ್ ಮೇಲಿದ್ದಂತಹ ಕ್ಯಾಂಟೀನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಂಟೀನ್ ಈಗಾಗಲೇ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿ ಆಗಿರುವಂಥದ್ದು. ಕ್ಯಾಂಟೀನಲ್ಲಿದ್ದಂತಹ ಗ್ಯಾಸು, ಸಿಲಿಂಡ್ರು, ಬಾಂಡ್ಲಿ ಇವೆಲ್ಲವೂ ಕೂಡ ಈಗಾಗಲೇ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. 4ರಿಂದ 5 ಜನರಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಸಂಬಂಧಿಕರು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಜನ ಇದ್ರು, ಯಾರ್ಯಾರಿಗೆ ಗಾಯ ಆಗಿದೆ, ಎಲ್ಲಿದ್ದಾರೆ ಈಗ? 7-8 ಜನಕ್ಕೆ ಗಾಯ ಆಗಿದೆ ಸರ್. ಅದು ಇನ್ನೂ ಲೆಕ್ಕ ಸರಿಯಾಗಿ ಸಿಗ್ತಾ ಇಲ್ಲ ಸರ್ ಯಾವುದೇ ಕಾರಣಕ್ಕೂ. ಇನ್ನೊಂದು ಏನಂದ್ರೆ ಸರ್, ಡೆತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಕ್ಕನಿಗೆ ತುಂಬಾ 2 ಕಾಲು ಮಾಂಸ ಹೊರಗಡೆ ಬಂದ್ಬಿಟ್ಟಿದೆ, 2 ಕಾಲಿಂದು. ಡಾಕ್ಟ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಂದರೆ ಇಲ್ಲ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಬಟ್ ಅದೇನು ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇನ್ನೊಂದು ಏನು ಮೇನ್ ಪಾಯಿಂಟ್ ಅಂದರೆ, ಈ ಘಟನೆ ನಡೆದ ಸ್ಥಳದಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗೋರು ನೋಡ್ಬಿಟ್ಟು ಹೋಗಿದ್ದಾರೆ. ಏನಂದರೆ, ಡ್ರೈವರು ಹೋಟ್ಲಿಗೆ ಹೋಗಿದ್ದಾರಂತೆ, ಕಂಡಕ್ಟ್ರು ಬಸ್ ಮೂವ್ ಮಾಡೋಕೆ ಹೋಗಿ ಅಲ್ಲಿಂದ ತಗೊಂಬಂದು ಕಂಡಕ್ಟ್ರು ಹೊಡೆದಿರೋದು ಸರ್. ಇದು ನಾನು ಒಂದು ಕೇಳ್ತೀನಿ, ಡಿಪೋದವ್ರಿಗೆ ಕಂಡಕ್ಟ್ರಿಗೆ ಸ್ಟೇರಿಂಗ್ ಮುಟ್ಟೋ ಅಧಿಕಾರ ಹೆಂಗ್ ಸಿಗುತ್ತೆ? ಸ್ಥಳದಲ್ಲಿ ಯಾರ್ಯಾರಿದ್ರು, ತಮ್ಮ ಕಡೆಯವ್ರಿಗೆ ಯಾರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು? ನಮ್ಮ ಸ್ವಂತ ದೊಡ್ಡ ಅಕ್ಕ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು. ವೆಂಕಟೇಶ್ವರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಇನ್ನೊಂದು ಜಯಮಾರುತಿನಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಅವರು ಸೀರಿಯಸ್ ಇದ್ದಾರೆ ಸರ್. ಗೊತ್ತಾಯ್ತಾ? ಇದು ಏನು ಮಾಡ್ತಾರೋ ಗೊತ್ತಿಲ್ಲ. ಪೊಲೀಸ್ ಆಕ್ಷನ್ ತಗೊಬೇಕು ಆಗಲಿ, ಮತ್ತೆ BMTC ಕಡೆಯಿಂದ, ಡಿಪೋ ಕಡೆಯಿಂದ ಏನಾದರೂ ಒಂದು ಡೆತ್ ಆಗಿದೆಲ್ಲ ಅವ್ರಿಗಾಗ್ಲಿ ನಮ್ಮ ಅಕ್ಕನಿಗಾಗ್ಲಿ ಎಲ್ರಿಗೂ ಏನೋ ಪರಿಹಾರ ಮಾಡಬೇಕು. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ ಸರ್. ತಮ್ಮ ಕಡೆಯವರು ಯಾರಿದ್ರು ಇಲ್ಲಿ? ಸ್ವಂತ ತಂಗಿ ಸಲ್ಮಾ ಸುಲ್ತಾನ್ ಅಂತ ಹೇಳ್ಬಿಟ್ಟು ಪಾಪ ಇಲ್ಲಿ ಟಿಫನ್ ತಗೊಂತಾ ಇದ್ದಳು. ಅವನು ಕಂಡಕ್ಟರ್ ಬಂದ್ಬಿಟ್ಟು ಮೂವ್ ಮಾಡ್ಕೊಂಡು ಹೊಡ್ಕೊಂಡು ಹೋಗಿದ್ದಾನೆ. ಓಕೆನಾ? 2 ಕಾಲು ಫ್ರಾಕ್ಚರ್ ಆಗಿದೆ, ತಲೆಗೆ ಫುಲ್ ಏಟ್ ಆಗಿದೆ, ಆಮೇಲೆ ಇಲ್ಲಿ ಓಪನ್ ಆಗಿದೆ. ಸಲ್ಮಾ ಅವ್ರಿಗೆ ಎಷ್ಟು ವರ್ಷ ವಯಸ್ಸು ಮತ್ತು ಸಲ್ಮಾ ಅವ್ರ ಜೊತೆ ಯಾರ್ಯಾರು ಇದ್ರು ಸರ್? ಸಲ್ಮಾ ಜೊತೆ ಅವಳು ಒಬ್ಳು ಇದ್ಲು, ಮತ್ತೆ ತುಂಬಾ ಜನ ಇಲ್ಲಿ ಹೋಟೆಲ್ ಹತ್ರ ಇದ್ರು. ಅದ್ರಲ್ಲಿ ಯಾರು ತುಂಬಾ 7-8 ಮಂದಿಗೆ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಡೆತ್ ಆಗಿದೆ ಅಂತೆ. ಹಸ್ಬೆಂಡ್ ಇಲ್ಲ ನನ್ನ ತಂಗಿಗೆ ಹಸ್ಬೆಂಡ್ ಇಲ್ಲ. ಆಯ್ತಾ? ಪೊಲೀಸ್ ಕಡೆಯಿಂದ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೊರತು ಪೊಲೀಸ್ ಕಡೆಯಿಂದ ನಮ್ಗೆ ಯಾವುದು ನಮ್ಗೆ ಕರೆಕ್ಟಾಗಿ ನಮ್ಗೆ ಆನ್ಸರ್ ಸಿಗ್ತಾ ಇಲ್ಲ. ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. FIR ಆಗಿದೆಯಾ ಏನಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಸರ್. ನಮಗೆ ತಕ್ಕಂತೆ ಸರ್ ಏನಾದರೂ ನಮಗೆ ಸರಿಯಾಗಿ ಆಕ್ಷನ್ ತಗೊಂಡು ಕೆಲವು ದಿವಸಗಳಲ್ಲಿ ಎಲ್ಲ ಕರೆಕ್ಟಾಗಿ ಪರಿಹಾರ ಮಾಡಿಕೊಟ್ರೆ ಸರಿ ಸರ್. ಇಲ್ಲಾಂದ್ರೆ ಡಿಪೋ ಮುಂದ್ಗಡೆ ತಗೊಂಡೋಗಿ ನಮ್ಗೆ ಗೊತ್ತು ಏನು ಘಟನೆ ಮಾಡಬೇಕು, ನಾವು ಏನು ಮಾಡ್ಬೇಕು ನಮ್ಗೆ ಗೊತ್ತು, ನಾವು ಮಾಡ್ತೀವಿ ಸರ್. ಪ್ರತ್ಯಕ್ಷದರ್ಶಿ ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಘಟನೆ ನಡೆದಾಗ ತಾವೆಲ್ಲಿದ್ರಿ, ಏನಿತ್ತು? ಒಂದು ಹುಡುಗಿ ಫುಲ್ಲು ಕ್ರಿಟಿಕಲ್ ಸರ್. ಅಲ್ಲಿ ಹಾಸ್ಪಿಟ್ಲಲ್ಲಿ ಆಗಲ್ಲ ಅಂದ್ರು, ಜಯಮಾರುತಿ ಹಾಸ್ಪಿಟ್ಲಲ್ಲಿ. ಇಮಿಡಿಯೇಟ್ಲಿ ಲಕ್ಷ್ಮಿ ಇಲ್ಲಿ ತಗೊಂಡೋಗ್ರಿ ಅಂದ್ರು. ಅಲ್ಲಿ ಹೋಗೋದು ಡೆತ್ ಆಗಿದೆ ಸರ್. ಡೆತ್ ಆಗಿಬಿಟ್ಟಿದೆ. 8 ಜನರು ಗಾಯ ಆಗಿದೆ ಸರ್. ಒಂದು 3 ಜನಕ್ಕೆ ನಾನು ನೋಡಿರೋದು, ಇನ್ನು ಬೇರೆ ನೋಡಿಲ್ಲ ಸರ್ ನಾನು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ನೋಡಿ, ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇದ್ರು ಹೇಗಾಯ್ತು ಘಟನೆ ಅಂತ ಹೇಳಿ. 5 ಜನರ ಮೇಲೆ ಹರಿದು ಕ್ಯಾಂಟೀನ್ಗೂ ಕೂಡ ನುಗ್ಗಿರುವಂತಹ, ಅಂದ್ರೆ ತಳ್ಳೋಗಾಡಿ ಒಂದು ಕ್ಯಾಂಟೀನ್ ಏನಿರುತ್ತಲ್ಲ, ಆ ಕ್ಯಾಂಟೀನಿಗೆ ನುಗ್ಗಿರುವಂತಹ ಒಂದು BMTC ಬಸ್. ಗ್ಯಾಸು, ಪಾತ್ರೆ, ಪಗಡೆ ಎಲ್ಲವೂ ಕೂಡ ಬಿದ್ದು ಅಲ್ಲಿ ಚೂರಾಗಿದೆ.
ಸೊ 5 ಜನರ ಪರಿಸ್ಥಿತಿ ಕೂಡ ಈಗ ಗಂಭೀರವಾಗಿದೆ. ಅಲ್ಲೇನಾದರೂ ಗ್ಯಾಸ್ ಸ್ಫೋಟ ಏನಾದರೂ ಆಗಿದ್ದಿದೆ, ಯಾಕಂದರೆ ಅಲ್ಲಿ ತಿಂಡಿ ಮಾಡ್ತಾ ಇದ್ರು, ಆ ಗ್ಯಾಸ್ ಆನ್ ಆಗಿತ್ತು, ಆ ಆಯಿಲ್ ಏನಾದರೂ ಆ ಗ್ಯಾಸ್ ಸಿಲಿಂಡರ್ ಮೇಲೆ ಬಿತ್ತು, ಬೆಂಕಿ ಹೊತ್ಕೊಂಡು ಅಲ್ಲೇನಾದರೂ ಸ್ಫೋಟ ಆಗಿದೆ ಅಂದರೆ ಇನ್ನೂ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಅಲ್ಲಿದ್ದಂಥ ಸ್ಥಳೀಯರು ಪಾಪ ಅಲ್ಲಿದ್ದಂತಹ ಅವರ ಸಂಬಂಧಿಕರು ಕೂಡ ಅಳಲನ್ನು ತೋಡ್ಕೊಳ್ತಾ ಇದ್ರು. ಇದು ಆ್ಯಕ್ಚುಲಾಗಿ ಆಗಿರುವಂಥದ್ದು ಗಲಾಟೆ, ಅವರಿಬ್ಬರು ಜಗಳ ಆಡಿದ್ರು ಅನ್ನುವಂಥದ್ದಲ್ಲ. ಇವ್ರು ಹೋಗಿ ಏನೋ ತಿಂಡಿ ಮಾಡ್ತಾ ಇದ್ದಂತೆ ಡ್ರೈವರು, ಆ ಟೈಮಲ್ಲಿ ಕಂಡಕ್ಟರ್ ಈ ಗಾಡಿಯನ್ನು ಸ್ಟಾರ್ಟ್ ಮಾಡಿ ನುಗ್ಸಿದ್ದಾನೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ.